ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 33ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 34 ಶುರು ಮಾಡೋಣ. ಬೆಳಗಿನ ತಿಂಡಿಗೆ ಬಿಸಿಬೇಳೆ ಬಾತ್, ಕ್ಯಾರೆಟ್ ಹಲ್ವಾ ಮತ್ತು ಪಲಾವ್ ಮಾಡಿದಳು. ಮಂಗಳಮ್ಮನಿಗೆ ಪೂರ್ಣಿಮಾ ಅಡುಗೆ ಮಾಡುವ ರೀತಿಗೆ ಆಶ್ಚರ್ಯ ಆಗಿತ್ತು. ಇಷ್ಟು ಪಟಪಟ ಎಂದು ಅಡುಗೆ ಮಾಡಿ ಮುಗಿಸಿದಳು. ನೀಲ್ ಎಂದಿನಂತೆ ತನ್ನ ಟೈಮ್ಗೆ ಎಚ್ಚರ ಆಗಿತ್ತು. ಎಚ್ಚರ ಆದ ತಕ್ಷಣ ಮೊದಲು ಪೂರ್ಣಿಮಾನ ಹುಡುಕಿದ. ಅವಳೆಲ್ಲೂ ಕಾಣದೇ ಇದ್ದಾಗ, ನಾನು ನೆನ್ನೆ ಕೊಟ್ಟ ಡೋಸ್ಗೆ ಬೆಳಗ್ಗೆನೆ ಓಡ್ ಹೋದ್ಲಾ ಹೇಗೆ? ಒಳ್ಳೆಯದೇ ಆಯಿತು ಓಡ್ ಹೋಗಿದ್ದು. ಪೀಡೆ ತೊಲಗ್ತು ಅಂತ ಹಾಯಾಗಿದ್ಬಿಡ್ತೀನಿ ಎಂದು ಎದ್ದು ವಾಶ್ರೂಮ್ ಹೊಕ್ಕು ಫ್ರೆಶ್ ಅಪ್ ಆಗಿ ಜಿಮ್ ಮಾಡಲು ಹೋದ. ಬೆಳಿಗ್ಗೆ ಬೇಗ ಎಚ್ಚರ ಆಗಿತ್ತು ಸುಶಾಂತ್ಗೆ. ತನ್ನೆದೆಯ ಮೇಲೆ ಏನೋ ಭಾರ ಆದಂತನಿಸಿ ಕಣ್ಣು ಬಿಟ್ಟು ನೋಡಲು ಸ್ಮಿತಾ ಅವನೆದೆಯ ಮೇಲೆ ತಲೆ ಇಟ್ಟು ಮಲಗಿದ್ದಳು. ಇವಳೇನು ಹೀಗೆ ಮಲಗಿದಾಳೆ ಎಂದು ಅವಳನ್ನು ನಿಧಾನವಾಗಿ ಎಬ್ಬಿಸಿ ಸೈಡ್ಗೆ ಮಲಗಿಸಿದ. ಅವಳ ಮೈ ಮೇಲೆ ಬಟ್ಟೆ ಇಲ್ಲದೆ ಇರೋದು ನೋಡಿ ತನ್ನನ್ನೊಮ್ಮೆ ನೋಡಿಕೊಂಡ. ತನ್ನ ಮೈ ಮೇಲೂ ಬಟ್ಟೆ ಇಲ್ಲ ಅಂದರೆ ರಾತ್ರಿ ನನ್ನ ಮತ್ತೆ ಇವಳ ಮಧ್ಯೆ ಎಂದು ಮುಂದೆ ಯೋಚಿಸಲು ಆಗದೆ, ಅಯ್ಯೋ ದೇವ್ರೆ ಇದೇನು ಮಾಡಿದೆ ಎಂದು ಎದ್ದು ಟವಲ್ ಸುತ್ತಿಕೊಂಡು ಬಾತ್ರೂಮ್ ಹೊಕ್ಕು ಶವರ್ ಕಡೆ ಎಷ್ಟೋ ಹೊತ್ತಿನ ತನಕ ನಿಂತು ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ಯೋಚಿಸತೊಡಗಿದ. ತಾನು ಬೆಡ್ ಮೇಲೆ ಮಲಗಿ ಮೊಬೈಲ್ ನೋಡುತ್ತಿದ್ದದ್ದು ಸ್ಮಿತಾ ನಗುತ್ತಾ ಅಮ್ಮ ಕೊಟ್ಟು ಕಳಿಸಿದಳು ಎಂದು ಹಾಲ್ ತಂದು ಕೊಟ್ಟಳು. ನಾನು ಕುಡಿಯೋದಿಲ್ಲ ಅಂದಾಗ ಟೇಬಲ್ ಮೇಲಿಟ್ಟು ಬಾತ್ರೂಮ್ಗೆ ಹೋದ್ಲು. ಆಗ ನಾನೇ ತೊಗೊಂಡು ಪೂರ್ತಿ ಹಾಲು ಕುಡಿದೆ. ಆಮೇಲೆ ಸ್ಮಿತಾ ತುಂಡುಡುಗಿ ಹಾಕ್ಕೊಂಡು ನನ್ನ ಮುಂದೆ ನಿಂತಿದ್ಲು. ಅಷ್ಟೇ ನೆನಪು. ಆಮೇಲೆ ಏನಾಯಿತು ಎಂದು ಒಂದೂ ನೆನಪಿಲ್ಲ ಅಂದುಕೊಂಡು ಸ್ನಾನ ಮಾಡಿ ರೆಡಿಯಾಗಿ ತಿಂಡಿನೂ ತಿನ್ನದೆ ನಿರ್ಮಲಾ ಅವರು ಕರೀತಿದ್ದರು ಹಾಗೆ ಫ್ಯಾಕ್ಟರಿ ಕಡೆ ಹೊರಟು ಬಿಟ್ಟ. ಸ್ಮಿತಾಗೆ ಎಚ್ಚರ ಆದಾಗ ಸಮಯ 9 ಗಂಟೆ ಆಗಿತ್ತು. ಅಯ್ಯೋ ಟೈಮ್ ಆಯಿತು, ಸುಶಾಂತ್ ಎಲ್ಲಿ ಕಾಣಿಸ್ತಿಲ್ಲ ಎಂದು ಬಾತ್ರೂಮ್, ಬಾಲ್ಕನಿ ಎಲ್ಲ ಕಡೆ ನೋಡಿದಳು. ಅವನ ಪತ್ತೆನೇ ಇಲ್ಲ. ಬಹುಶಃ ಕೆಳಗಿರಬಹುದು ಎಂದು ರಾತ್ರಿ ರಸಗಳಿಗೆಗಳನ್ನು ನೆನಪಿಸಿಕೊಂಡು ಮುಖದಲ್ಲಿ ನಾಚಿಕೆ ಆವರಿಸಿತು. ಬೇಗ ಬೇಗ ಸ್ನಾನ ಮಾಡಿ ತಯಾರಾಗಿ ಕೆಳಗಡೆ ಬಂದಳು. ಅಲ್ಲಿಯೂ ಸುಶಾಂತ್ ಇರಲಿಲ್ಲ. ಅಂದರೆ ಸುಶಾಂತ್ ಫ್ಯಾಕ್ಟ್ರಿಗೆ ಹೋದ್ರು ಅನ್ಸುತ್ತೆ ಅಂದುಕೊಂಡು ಕಾಫಿ ಮಾಡಿಕೊಳ್ಳಲು ಅಡುಗೆ ಮನೆಗೆ ಹೋದಳು. ನಿರ್ಮಲಾ ಅವರಿಗೆ ಸೊಸೆಯ ಮುಖದಲ್ಲಿನ ಕಳೆಯೇ ಹೇಳುತ್ತಿತ್ತು ಮಗನ ಸಂಸಾರ ಶುರುವಾಗಿದೆ ಎಂದು. ಎಷ್ಟೇ ಆಗಲಿ ಅನುಭವಿ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ನಿರ್ಮಲಾ ಅವರು ಈಗ ಚಿಂತೆಗೆ ಬಿದ್ದರು. ಮಗನಿಗೆ ಬೇರೆ ಹೆಣ್ಣು ನೋಡಿ ಬಂದಿದ್ದೂ ಅಲ್ಲದೆ ಹತ್ತಿರದಲ್ಲೇ ಮದುವೆ ಮಾಡುವ ಯೋಚನೆಯಲ್ಲಿದ್ದರು. ಈಗ ಮುಂದೇನು ಎನ್ನುವ ಚಿಂತೆ ಕಾಡತೊಡಗಿತು. ಪೂರ್ಣಿಮಾ ನೀಲ್ಗಾಗಿ ಕಾಫಿ ತಯಾರಿಸಿ ತೆಗೆದುಕೊಂಡು ಹೋಗುವಾಗ, ಪೂರ್ಣಿಮಾ ಕಾಫಿ ಯಾರಿಗೆ ತಗೊಂಡು ಹೋಗ್ತಿದ್ಯಾ ಎಂದು ಕೇಳಿದರು ಮಂಗಳಮ್ಮ. ಅದು ಅವ್ರಿಗೆ ಎಂದಾಗ, ಅವ್ರಿಗೆ ಅಂದರೆ ಯಾರಿಗೆ ಎಂದು ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ. ಮರುಕ್ಷಣಾನೇ ನೀಲ್ಗೆ ಎಂದು ಕೇಳಲು ಎಂದು ತಲೆ ಆಡಿಸಿದಳು. ನೀಲೀಗ ಪ್ರೋಟೀನ್ ಶೇಕ್ ಕುಡಿತಾನೆ. ತಿಂಡಿ ತಿಂದಮೇಲೆ ಬೇಕು ಅಂದರೆ ಕುಡಿತಾನೆ, ಇಲ್ಲ ಅಂದರೆ ಇಲ್ಲ. ಹಾಂ ಪೂರ್ಣಿಮಾ, ಅಲ್ಲಿ ಡಬ್ಬದಲ್ಲಿ ಪ್ರೋಟೀನ್ ಪೌಡ್ರ್ ಇದೆ, ಮಿಕ್ಸ್ ಮಾಡಿಡು, ಇನ್ನೇನು ಬರೋ ಹೊತ್ತಾಯಿತು ಎಂದಾಗ, ಸರಿ ಮಂಗಳಮ್ಮ ಎಂದು ಪ್ರೋಟೀನ್ ಪೌಡರ್ ಡಬ್ಬ ತೆಗೆದುಕೊಂಡವಳು ಮನಸ್ಸಿಗೆ ಏನನಿಸಿತೋ ಏನೋ, ಈ ಪೌಡ್ರ್ ಬೇಡ, ನಾನೇ ತಯಾರು ಮಾಡ್ತೀನಿ ಎಂದುಕೊಂಡು 2 ಬಾಳೆಹಣ್ಣು, 1 ಚಮಚ ಚಿಯಾ ಬೀಜಗಳು, 6 ಬಾದಾಮು, 1/4 ಕಪ್ ಬೆಚ್ಚಗಿನ ನೀರು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿದಳು. ಅದಕ್ಕೆ 3 ಚಮಚ ಮೊಳಕೆ ಬರಿಸಿದ ರಾಗಿ ಹಿಟ್ಟು, 1 ಚಮಚ ಪುಡಿ ಬೆಲ್ಲ, 1 ಕಪ್ ಹಾಲು ಎಲ್ಲವನ್ನು ಮಿಕ್ಸ್ ಮಾಡಿ ಪ್ರೋಟೀನ್ ಶೇಕ್ ತಯಾರು ಮಾಡಿದಳು. ಪುಟಿ, ಇದೇನು ಮಾಡಿದೆ? ಪ್ರೋಟೀನ್ ಪೌಡ್ರ್ ಇರುವಾಗ ಎಂದು ಮಂಗಳಮ್ಮ ಕೇಳಲು, ಮಂಗಳಮ್ಮ, ಈ ಪೌಡ್ರಿಗಿಂತ ಫ್ರೆಶ್ ಆಗಿ ನಾವೇ ಮನೆಯಲ್ಲಿ ಪ್ರೋಟೀನ್ ಶೇಕ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ವಾ, ಅದಕ್ಕೆ ಮಾಡಿದೆ ಎಂದಳು. ಜಾಣೆ ನೀನು, ಸರಿ ಹೋಗಿ ಕೊಡು ಎಂದು ಕಳುಹಿಸಿದರು. ತಾತ ಪೇಪರಲ್ಲಿ ಕಣ್ಣು ನೆಟ್ಟಿದ್ದರೂ ಅವರ ಕಿವಿಗಳು ಇವರಿಬ್ಬರ ಮಾತುಗಳನ್ನು ಆಲಿಸುತ್ತಿದ್ದವು. ಎಷ್ಟು ಚುರುಕಾಗಿ ಕೆಲಸ ಮಾಡ್ತಾಳೆ ಹುಡುಗಿ, ಬುದ್ಧಿವಂತೆ ಕೂಡ ಎಂದುಕೊಂಡರು ಮನಸ್ಸಲ್ಲೇ ನಗುತ್ತಾ. ಸುಶಾಂತ್ ಫ್ಯಾಕ್ಟರಿಗೆ ಹೋದರೂ ಕೆಲಸ ಮಾಡುವುದಕ್ಕೆ ಮನಸ್ಸೇ ಇಲ್ಲ. ರಾತ್ರಿ ನಡೆದ ಘಟನೆಯಿಂದ ಅವನಿಗೆ ತುಂಬಾನೇ ಹಿಂಸೆ ಆಗುತ್ತಿತ್ತು. ಯಾಕೆ ಹೀಗಾಯಿತು ಎಂದು ಯೋಚನೆ ಮಾಡಿನೇ ತಲೆ ಕೆಟ್ಟು ಹೋಗಿತ್ತು. ಅದಕ್ಕೆ ಫ್ಯಾಕ್ಟರಿಯಿಂದ ಸೀದಾ ಬಾರ್ ಅಂಗಡಿ ಹೊಕ್ಕು ಮನಸೋ ಇಚ್ಛೆ ಕುಡಿಯೋದಕ್ಕೆ ಶುರು ಮಾಡಿದ. ಸ್ಮಿತಾಗೆ ಮೈಯಲ್ಲೆಲ್ಲ ಹೊಸ ಚೈತನ್ಯ ಬಂದಂತ ಆಗಿತ್ತು. ತುಂಬ ಲವಲವಿಕೆಯಿಂದ ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು. ಕೆಲಸ ಮುಗಿಸಿ ತನ್ನಮ್ಮನಿಗೆ ಫೋನ್ ಮಾಡಿ, ರಾತ್ರಿ ನೀನು ಹೇಳಿದ ಪ್ಲಾನ್ ಸಕ್ಸಸ್ ಆಯಿತು ಅಮ್ಮ, ನಾನು ಸುಶಾಂತ್ ಒಂದಾದ್ವಿ ಎಂದು ಹೇಳಿದಳು. ವನಿತಾ ಅವರಿಗೆ ಮಗಳ ಸಂಸಾರ ಶುರುವಾಗಿದ್ದು ಕೇಳಿ ತುಂಬಾನೇ ಖುಷಿಯಾಯಿತು. ಹಾಗೆ ತಮಗೆ ಸಿಕ್ಕ ಹೊಸ ಮನೆಗೆ ಹಾಲು ಉಕ್ಕಿಸಲು ಬಾ ಎಂದು ಕರೆದರು. ಸ್ಮಿತಾ ಕೂಡ ತುಂಬ ಉತ್ಸಾಹದಿಂದ ಬರ್ತೀನಿ, ಜೊತೆಗೆ ಸುಶಾಂತ್ ಅವರನ್ನು ಕರ್ಕೊಂಡು ಬರ್ತೀನಿ ಎಂದಾಗ, ವನಿತಾ ಅವರು ಸ್ಮಿತಾಗೆ ನಿಮ್ಮ ಅತ್ತೆ ಮಾವನ್ನೂ ಕರ್ಕೊಂಡು ಬಾ ಎಂದು ಬಾಯಿ ಮಾತಿಗೂ ಹೇಳಲಿಲ್ಲ. ಸ್ಮಿತಾ ಕೂಡ ತಾನು ಮತ್ತು ತನ್ನ ಗಂಡ ಮಾತ್ರ ಬರುತ್ತೀವಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು.
ರವಿ ಬೆಳಗ್ಗೆ ಒಂದು ದೊಡ್ಡ ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ಆಫೀಸ್ಗೆ ಹೋದ. ಆಫೀಸ್ನಲ್ಲಿ ರವಿ ಎಲ್ಲರಿಗೂ ಪೂರ್ಣಿಮಾ ಮದುವೆಯಾಗಿರುವ ವಿಷಯ ತಿಳಿಸಿದ. ಎಲ್ಲರೂ ಖುಷಿಪಟ್ಟರು. ಜೊತೆಗೆ ನಮ್ಮನ್ನು ಮದುವೆಗೆ ಒಂದು ಮಾತು ಕರೆಯಲಿಲ್ಲ ಎಂದು ಬೇಜಾರು ಮಾಡಿಕೊಂಡಾಗ ರವಿ ಅವರಿಗೆ ಅರ್ಜೆಂಟಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ ಎಂದು ಹೇಳಿ ಸಮಾಧಾನ ಮಾಡಿದ. ನಂತರ ತಮ್ಮ ಬಾಸ್ ಕ್ಯಾಬಿನ್ಗೆ ಹೋಗಿ ಸ್ವೀಟ್ಸ್ ಕೊಟ್ಟು ಪೂರ್ಣಿಮಾ ಮದುವೆಯಾಗಿರೋ ವಿಷಯ ತಿಳಿಸಿದ. ಪ್ರಮೋದ್ ನಾಯಕನಿಗೆ ಹೊಟ್ಟೆಯಲ್ಲಷ್ಟೇ ಅಲ್ಲ, ಬುಡಕ್ಕೂ ಬೆಂಕಿ ಬಿದ್ದ ಹಾಗಾಗಿತ್ತು ರವಿ ಹೇಳಿದ ವಿಷಯ ಕೇಳಿ. ಪ್ರಮೋದ್ ನಾಯಕ್ ಪೂರ್ಣಿಮಾ ಮೇಲಿನ ಕೋಪವನ್ನು ರವಿ ಮೇಲೆ ತೀರಿಸಿಕೊಂಡಿದ್ದ. ಏ ಇಡಿಯಟ್, ಅವಳು ಯಾವಳು ಮದುವೆ ಆದಳು ಅಂತ ನನಗೆ ಸ್ವೀಟ್ಸ್ ಕೊಡೋದಕ್ಕೆ ಬರ್ತಿದ್ದೀರಾ? ಹೋಗ್ರಿ, ಹೋಗಿ ಕೆಲಸ ನೋಡ್ಕೊಳ್ಳಿ ಎಂದು ಜೋರಾಗಿ ಕಿರುಚಿ ಕಳುಹಿಸಿದ್ದ. ರವಿ ಆಚೆ ಹೋಗುತ್ತಿದ್ದ ಹಾಗೆ ತನ್ನ ಸಿಟ್ಟನ್ನೆಲ್ಲ ಟೇಬಲ್ ಮೇಲೆ ಗುದ್ದಿ ತೀರಿಸಿಕೊಂಡಿದ್ದ. ಛೇ, ಇದೊಂದು ಹಕ್ಕಿ ನನ್ನ ಕೈಯಿಂದ ಮಿಸ್ ಆಯಿತು. ಈಗ ಮದುವೆ ಬೇರೆ ಆಗಿದ್ದಾಳೆ, ಅದು ನನ್ನ ಬಿಸ್ನೆಸ್ ಶತ್ರು ಎಂದು ಹಲ್ಲು ಕಡಿದ. ರವಿಗೆ ತುಂಬಾ ಖುಷಿಯಾಗಿತ್ತು ತಮ್ಮ ಬಾಸ್ನ ಚೆನ್ನಾಗಿ ಉರಿಸಿ ಬಂದಿದ್ದಕ್ಕೆ. ಬಡ್ಡಿ ಮಗ, ಅಣ್ಣ ತಂಗಿ ಸಂಬಂಧಕ್ಕೆ ಕೆಟ್ಟ ಹೆಸರು ಕಟ್ತಾನೆ. ಲೋಫರ್ಗೆ ಬುಡಕ್ಕೆ ಗುಂಟೂರು ಮೆಣಸಿನ್ಕಾಯಿ ಇಟ್ಟಂಗಾಗಿದೆ. ಉರ್ಕೊಂಡು ಸಾಯಲಿ ನನ್ನ ಮಗ ಎಂದು ಚೆನ್ನಾಗಿ ತಮ್ಮ ಬಾಸ್ಗೆ ಬೈದುಕೊಂಡು ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಪ್ರೋಟೀನ್ ಶೇಕ್ ಹಿಡಿದು ರೂಮಿಗೆ ಬಂದಳು ಪೂರ್ಣಿಮಾ. ಆಗ ತಾನೇ ವರ್ಕೌಟ್ ಮುಗಿಸಿ ರೂಮಿಗೆ ಬಂದಿದ್ದ ನೀಲ್ ಮೈಯಲ್ಲೆಲ್ಲ ಬೆವರಿಂದ ತೊಯ್ದು ಹೋಗಿತ್ತು. ಪೂರ್ಣಿಮಾ ಹೋಗಿ ನೀಲ್ ಮುಂದೆ ಪ್ರೋಟೀನ್ ಶೇಕ್ ಹಿಡಿದಳು. ನೀಲ್ ಅವಳನ್ನೊಮ್ಮೆ ಗುರಾಯಿಸಿ ಮನಸ್ಸಲ್ಲೇ ಒಂದು ಲೆಕ್ಕಾಚಾರ ಹಾಕಿ, ಮಾಡ್ತೀನಿ ತಡಿ ನಿನಗೆ ಎಂದು ಅವಳ ಕೈಯಿಂದ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಕುಡಿಯೋದಕ್ಕೆ ಶುರು ಮಾಡಿದ. ದಿನಕ್ಕಿಂತ ಇವತ್ತಿನ ಪ್ರೋಟೀನ್ ಶೇಕ್ ರುಚಿ ಡಿಫರೆಂಟ್ ಆಗಿತ್ತು. ಮನಸ್ಸಲ್ಲೇ, ಮಂಗಳಮ್ಮ ಏನಿವತ್ತು ಇಷ್ಟು ಚೆನ್ನಾಗಿ ಪ್ರೋಟೀನ್ ಶೇಕ್ ಮಾಡಿಕೊಟ್ಟು ಕಳಿಸಿದ್ದಾರೆ ಎಂದುಕೊಂಡ. ಪೂರ್ಣಿಮಾ ಪ್ರೋಟೀನ್ ಶೇಕ್ ಕೊಟ್ಟು ಹೋಗಬೇಕು. ನೀಲ್ ಅವಳನ್ನು ತಡೆದು ನಿಲ್ಲಿಸಿದ. ಓ ಹೆಲೋ, ಎಲ್ಲಿಗೆ ತಮ್ಮ ಸವಾರಿ ಎಂದು ಕೇಳಿದ ಹುಬ್ಬು ಹಾರಿಸುತ್ತ. ಕೆಳಗಡೆ ಹೋಗ್ತಿದ್ದೆ ಎಂದಾಗ, ಮೊದಲು ನನ್ನ ಕೆಲಸ ಮಾಡು, ಆಮೇಲೆ ಬೇಕಿದ್ರೆ ಕೆಳಗಡೆ ಹೋಗು ಎಂದ. ಸರಿ ಎಂದು ತಲೆ ಆಡಿಸಿ ನಿಲ್ಲಲು ನೀಲ್ ವರ್ಕೌಟ್ ಮುಗಿಸಿ ಬಂದು ಮೈ ಮೇಲಿದ್ದ ಬೆವರನ್ನು ಟವಲ್ನಿಂದ ಒರೆಸುವ ಕೆಲಸವನ್ನು ಕೊಟ್ಟಿದ್ದ. ತನ್ನ ಕೊರಳಿಗೆ ಹಾಕಿಕೊಂಡಿದ್ದ ಟವಲನ್ನು ಅವಳ ಮುಖದ ಮೇಲೆ ಎಸೆದು ಒರೆಸು ಎಂದು ಅವಳ ಮುಂದೆ ಹೋಗಿ ನಿಂತಿದ್ದ. ಟವಲ್ನಿಂದ ಬರುತ್ತಿದ್ದ ಬೆವರಿನ ವಾಸನೆಗೆ ಪೂರ್ಣಿಮಾ ಮುಖ ಕಿವುಚಿದಳು. ಓ ಹೆಲೋ, ಏನು ನೋಡ್ತಾ ನಿಂತ್ಬಿಟ್ಟೆ, ಒರ್ಸೆ ಎಂದು ಗದರಿದ. ಪೂರ್ಣಿಮಾ ಮುಖ ಕಿವುಚಿ ಒಂದು ಕೈಯಿಂದ ಮೂಗು ಮುಚ್ಚಿಕೊಂಡು ಇನ್ನೊಂದು ಕೈಯಲ್ಲಿ ಟವಲ್ ಹಿಡಿದು ಅವನ ಮೈಯೆಲ್ಲ ಒರೆಸಿದಳು. ಅವನ ದೇಹದಿಂದ ಬರುತ್ತಿದ್ದ ಬೆವರಿನ ವಾಸನೆಗೆ ಪೂರ್ಣಿಮಾಗಂತೂ ವಾಕರಿಕೆ ಬಂದಂತಾಗಿತ್ತು. ಕಷ್ಟಪಟ್ಟು ಹೇಗೋ ಒರೆಸಿ ಮುಗಿಸಿದಳು. ಗುಡ್, ನಾನು ಹೇಳೋವರೆಗೂ ನೀನು ಈ ರೂಮ್ನಿಂದ ಆಚೆ ಹೋಗೋ ಹಾಗಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್ ಎಂದು ಹೇಳಲು ಸರಿ ಎನ್ನುವಂತೆ ತಲೆ ಆಡಿಸಿ ಅಲ್ಲೇ ನಿಂತಳು. ನೀಲ್ ಬೇಕು ಅಂತಲೇ ಟವಲ್ ತೆಗೆದುಕೊಳ್ಳದೆ ಸ್ನಾನಕ್ಕೆ ಹೋಗಿದ್ದ. ಬಾತ್ರೂಮ್ ಹೊಕ್ಕು ಸ್ನಾನ ಮುಗಿಸಿ ಬಾಗಿಲು ಸ್ವಲ್ಪ ತೆರೆದು ಟವಲ್ ಕೊಡು ಎಂದಾಗ ಟವಲ್ ಕೊಟ್ಟಳು. ಮತ್ತೆ ಬಾಗಿಲು ಸಂದಿಯಿಂದ ಇಣುಕಿ ನನ್ನ ಇನ್ನರ್ ವೇರ್ಸ್ ಕೊಡು ಎಂದ. ಏನು, ನಾನು ಇನ್ನರ್ ವೇರ್ಸ್ ಕೊಡಬೇಕಾ ಎಂದು ದೊಡ್ಡ ಕಣ್ಣು ಬಿಟ್ಟು ಕೇಳಿದಾಗ, ಇನ್ನೇನು ನಿಮ್ಮ ತಾತ ಬಂದು ಕೊಡ್ತಾನಾ, ಕೊಡೆ ಸುಮ್ಮನೆ ಎಂದು ಗದರಿದ. ಅಲ್ಲ, ಸ್ನಾನಕ್ಕೆ ಹೋಗಬೇಕಾದ್ರೆ ನೀವೆಲ್ಲ ತೊಗೊಂಡು ಹೋಗ್ಬೇಕಲ್ವಾ, ಅದ್ಬಿಟ್ಟು ಹೀಗೆ ಟವಲ್ ಕೊಡು ಇನ್ನರ್ ವೇರ್ಸ್ ಕೊಡು ಅಂದರೆ ಏನು ಚಂದ, ಚಿಚಿ ಎಂದು ಗೊಣಗಿಕೊಳ್ಳುತ್ತಾ ವಾರ್ಡ್ರೋಬ್ ತೆಗೆದು ಅವನ ಇನ್ನರ್ ವೇರ್ಸ್ನ ಮುಖ ಕಿವುಚುತ್ತಲೇ ಕೊಟ್ಟಳು. ಬಾತ್ರೂಮಿನಿಂದ ಆಚೆ ಬಂದ ನೀಲ್ ತಲೆ ಕೂದಲಲ್ಲಿದ್ದ ನೀರನ್ನು ಅವಳ ಮುಖದ ಮೇಲೆ ಹಾರಿಸಿದ. ಪೂರ್ಣಿಮಾ ಮುಖಕ್ಕೆ ನೀರು ಬಿದ್ದ ತಕ್ಷಣ ಛೀ ಎಂದು ಉದ್ಗರಿಸಿ ಸೀರೆ ಸೆರಗಿನಿಂದ ಮುಖ ಒರೆಸಿಕೊಂಡಳು. ನೀಲ್ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಾ ನಿಂತ. ಪೂರ್ಣಿಮಾ ಇನ್ನು ತನ್ನ ಕೆಲಸ ಮುಗಿಯಿತು ಎಂದು ಕೆಳಗಡೆ ಹೊರಟಳು. ಏಯ್ ಹೆಲೋ, ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಎಂದ ತನ್ನ ಶರ್ಟ್ ಬಟನ್ ಹಾಕಿಕೊಳ್ಳುತ್ತ. ಇನ್ನೂ ಏನು ಕೆಲಸ ಇದೆ ಎಂದು ಕೇಳಿದಾಗ, ನಾನು ರೆಡಿ ಆಗೋಷ್ಟರಲ್ಲಿ ನನ್ನ ಬೂಟ್ ಪಾಲಿಷ್ ಮಾಡು ಎಂದಾಗ ಪೂರ್ಣಿಮಾ ಅವನ ಬೂಟ್ ಪಾಲಿಷ್ ಮಾಡಿ ಇಟ್ಟಳು. ನೀಲ್ ಬ್ಲೇಸರ್ ಹಾಕಿಕೊಂಡು ಕೈಗೆ ವಾಚ್ ಕಟ್ಟಿಕೊಂಡು ಮೈ ತುಂಬ ಸೆಂಟ್ ಹಾಕಿ ಕಣ್ಣಿಗೆ ತಂಪು ಕನ್ನಡಕ ಸಿಕ್ಕಿಸಿಕೊಂಡು ಬೆಡ್ ಮೇಲೆ ಹೋಗಿ ಕೂತು ಚಿಟಿಕೆ ಹೊಡೆದು ಬೂಟ್ ಹಾಕು ಎಂದಾಗ ಪೂರ್ಣಿಮಾ ಮೌನವಾಗಿ ಬಂದು ಅವನ ಕಾಲಿಗೆ ಬೂಟ್ ಹಾಕಿ ಕೆಳಗಡೆ ನಡೆದಳು. ನೀಲ್ ನಗುತ್ತಾ, ಇದಿನ್ನೂ ಟ್ರೇಲರ್ ಅಷ್ಟೇ ಕಣೆ, ಮುಂದೆ ಇದೆ ನಿಜವಾದ ಪಿಕ್ಚರ್ ಎಂದು ಹೇಳಿಕೊಂಡು ತಿಂಡಿ ತಿನ್ನಲು ಕೆಳಗಡೆ ಬಂದಿದ್ದ. ಪೂರ್ಣಿಮಾ ಮಂಗಳಮ್ಮನಿಗೂ ತಿಂಡಿ ತಿನ್ನಲು ಕೂರೋದಕ್ಕೆ ಹೇಳಿ ತಾನೇ ಎಲ್ಲರಿಗೂ ಬಡಿಸಿದಳು. ಮಂಗಳಮ್ಮ, ಇವತ್ತಿನ ಪ್ರೋಟೀನ್ ಶೇಕ್ ಸಖತ್ತಾಗಿತ್ತು, ದಿನ ಇದೇ ಥರ ಮಾಡಿಕೊಡಿ ಎಂದಾಗ ಮಂಗಳಮ್ಮ ಇದನ್ನು ನಾನು ಮಾಡಿಲ್ಲ ಎಂದು ಹೇಳಲು ಹೊರಟವರನ್ನು ಪೂರ್ಣಿಮಾ ಕಣ್ಸಣ್ಣೆಯಲ್ಲೇ ಹೇಳಬೇಡಿ ಎಂದು ಹೇಳಿದಳು. ಮಂಗಳಮ್ಮ, ಸರಿ ನೀನು ದಿನ ಇದೇ ರೀತಿ ಕುಡಿಯುವಂತೆ ಎಂದರು. ಇವತ್ತು ತಿಂಡಿ ರುಚಿ ಬೇರೆಯೇ ಇತ್ತು. ಇದು ಮಂಗಳಮ್ಮ ಮಾಡಿದ್ದಲ್ಲ ಅನಿಸುತ್ತೆ. ಓ, ಇವಳು ಮಾಡಿದಾಳೆ ಅನಿಸುತ್ತೆ. ಪರವಾಗಿಲ್ವೇ, ತಿಂಡಿ ಚೆನ್ನಾಗೇ ಮಾಡಿದಾಳೆ ಅನ್ನೋ ಮಾತು ಮನಸ್ಸಲ್ಲೇ ಹೇಳಿಕೊಂಡನೇ ಹೊರತು
ಬಾಯಿ ಬಿಟ್ಟು ಹೇಳಲಿಲ್ಲ ಆಸಾಮಿ. ನೀಲ್ ತಿಂಡಿ ತಿನ್ನೋದು ಮುಗಿದಿದ್ದರಿಂದ ಪೂರ್ಣಿಮಾ ಕಡೆ ನೋಡಿ, ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ರೆಡಿಯಾಗಿ ಬಾ, ಆಫೀಸಿಗೆ ಹೋಗಬೇಕು ಎಂದಾಗ, ನೀಲ್ 10 ನಿಮಿಷದಲ್ಲಿ ಹೇಗೋ ರೆಡಿ ಆಗೋದಕ್ಕಾಗತ್ತೆ, ಅವಳಿನ್ನೂ ತಿಂಡಿ ತಿಂದಿಲ್ಲ ಎಂದರು ಚಲಪತಿಯವರು. ಅದೆಲ್ಲ ಗೊತ್ತಿಲ್ಲ, 10 ಮಿನಿಟ್ಸ್ ಅಷ್ಟೇ ಕೊಡೋದು, ಅಷ್ಟರಲ್ಲಿ ರೆಡಿಯಾಗಿ ಬಾ, ಇಲ್ಲ ಅಂದರೆ ನೀನೊಬ್ಬಳೇ ಆಫೀಸ್ ಹುಡ್ಕೊಂಡು ಬಾ, ನಾನು ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ ಎಂದು ಹೇಳಿ ಹೋದ. ಪೂರ್ಣಿಮಾ ಪಟಪಟನೆ ಮೆಟ್ಟಿಲೇರಿ ಬ್ಯಾಗ್ನಲ್ಲಿದ್ದ ಕೈಗೆ ಸಿಕ್ಕ ಒಂದು ಚೂಡಿದಾರವನ್ನು ಹಾಕಿಕೊಂಡು ಮುಖ ತೊಳೆದು ಹಣೆಗೆ ಪುಟ್ಟದೊಂದು ಬಿಂದಿ ಇಟ್ಟು ಆಫೀಸ್ಗೆ ಹೋಗಲು ಹೊರಟಳು. ಪುಟ್ಟಿ ತಿಂಡಿ ತಿಂದು ಹೋಗು ಎಂದು ಮಂಗಳಮ್ಮ ಹೇಳಲು, ಮಂಗಳಮ್ಮ ಲೇಟ್ ಆಗತ್ತೆ ಬೇಡ ಎಂದು ಹಾಗೇ ಹೊರಟಳು. ಎಲ್ಲ ಇವಳ ಇನ್ನು ಎಷ್ಟೊತ್ತು ಎಂದು ವಾಚ್ ಕಡೆ ನೋಡಿ ಜೋರಾಗಿ ಹಾರ್ನ್ ಹಾಕಿದ. ಓಡೋಡಿ ಬಂದು ಕಾರ್ ಡೋರ್ ತೆರೆದು ಕೂತಳು. ಅರ್ಧ ಗಂಟೆಯ ನಂತರ ಆಫೀಸ್ ಮುಂದೆ ಕಾರ್ ನಿಲ್ಲಿಸಿ ಇಳಿದು ಸೆಕ್ಯೂರಿಟಿ ಕೈಯಲ್ಲಿ ಕಾರ್ ಕೀ ಕೊಟ್ಟು ಕಾರ್ ಪಾರ್ಕ್ ಮಾಡೋದಕ್ಕೆ ಹೇಳಿದ. ಪೂರ್ಣಿಮಾ ನೀಲ್ ಹಿಂದೆ ಹೆಜ್ಜೆ ಹಾಕಿದಳು. ಸೆಕ್ಯೂರಿಟಿಗೆ ಆಶ್ಚರ್ಯ ಆಗಿತ್ತು. ಒಂದು ದಿನಕ್ಕೂ ಒಂದು ಹುಡುಗಿ ಜೊತೆ ಮಾತನಾಡಿದ್ದು ನೋಡಿಲ್ಲ. ಆದರೆ ಈಗ ಈ ಹುಡುಗಿನ ತಮ್ಮ ಜೊತೆ ಕರ್ಕೊಂಡು ಬಂದಿದ್ದಾರೆ, ಯಾರಿರಬಹುದು ಈ ಹುಡುಗಿ ಎಂದು ಹೇಳಿಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಪಾರ್ಕ್ ಮಾಡಲು ಹೋದ. ಪೂರ್ಣಿಮಾ ತನ್ನ ಹಿಂದೆ ಬರೋದನ್ನು ನೋಡಿ, ನಿಂತ್ಕೋ, ಎಲ್ಲಿಗೆ ಬರ್ತಿದ್ಯಾ ಎಂದು ಕೇಳಿದರೆ, ಅದು ಕೆಲಸ ಎಂದು ಮುಂದೆ ಹೇಳದೆ ಸುಮ್ಮನಾದಳು. ಅಲ್ಲಿ ವೇಟರ್ಸ್ ರೂಮ್ ಇದೆ ಅಲ್ವಾ, ಅಲ್ಲಿ ಹೋಗಿ ಕೂತ್ಕೋ, ನಾನು ಕರಿತೀನಿ ಎಂದು ಹೇಳಿ ತನ್ನ ಕ್ಯಾಬಿನ್ಗೆ ಹೋದ. ನೀಲ್ ತನ್ನ ಕ್ಯಾಬಿನ್ಗೆ ಬಂದು, ಪುವರ್ ಗರ್ಲ್, ಕಾಯಿ ಕಾಯಿ, ಇವತ್ತು ಇಡೀ ದಿನ ಸೆಕ್ಯೂರಿಟಿ ಥರ ಕಾಯೋ ಕೆಲಸನೇ ನಿಂಗೆ ಎಂದು ನಗುತ್ತಿರುವಾಗ ಸ್ನೇಹ ಬಂದಿದ್ದಳು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಎಂದಾಗ ಸ್ನೇಹ ಅಂದಿನ ಶೆಡ್ಯೂಲ್ ಹೇಳಿದಳು. ಸಂಜೆ ತನಕ ನೀಲ್ ಕೆಲಸದಲ್ಲಿ ಬ್ಯುಸಿಯಾದ. ಪೂರ್ಣಿಮಾ ಸಂಜೆ ತನಕ ಈಗ ಕರೀತಾರೆ ಆಗ ಕರೀತಾರೆ ಎಂದು ಕಾದಿದ್ದೇ ಬಂತು. ನೀಲ್ ಕರೆಯಲೇ ಇಲ್ಲ. ಬೆಳಗ್ಗೆನೂ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಸಹ ಮಾಡಿಲ್ಲ, ಜೊತೆಗೆ ಬೆಳಗ್ಗೆಯಿಂದ ಒಂದು ಹನಿ ನೀರು ಕುಡಿದಿರಲಿಲ್ಲ. ಕೂತು ಕೂತು ಬೆನ್ನು ಸೊಂಟ ಎಲ್ಲ ನೋವು ಬಂದಿತ್ತು. ನೀಲ್ ಆಫೀಸ್ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗೋ ಟೈಮಲ್ಲಿ ಪೂರ್ಣಿಮಾ ಹತ್ತಿರ ಬಂದು, ನಡಿ ಮನೆಗೆ ಎಂದು ಹೊರಟ ನೀಲ್. ಇವರು ಬೇಕಂತಲೇ ನನ್ನ ಜೊತೆ ಹೀಗೆ ವರ್ತಿಸಿದ್ದಾರೆ ಅಂತ ಅಂದ್ಕೊಂಡು ಮೇಲೆ ಹೋದಳು. ಕಾಲು ಜೋಮು ಬಂದಂತಾಗಿತ್ತು. ಮತ್ತೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಳು. ಜೋಮು ಕಡಿಮೆಯಾದಂತಾಗಿ ಈಗ ನಿಧಾನವಾಗಿ ಹೆಜ್ಜೆ ಹಾಕಿದಳು. ನೀಲ್ಗೆ ತುಂಬಾ ಖುಷಿಯಾಗಿತ್ತು. ಅವಳ ಬಸವಳಿದ ಮುಖ ನೋಡಿ ಆ ಸೆಕ್ಯೂರಿಟಿ ಬಂದು ಕಾರ್ನ ನೀಲ್ ಮುಂದೆ ತಂದು ನಿಲ್ಲಿಸಿದ. ನೀಲ್ ಕಾರ್ ಹತ್ತಿ ಸ್ಟಾರ್ಟ್ ಮಾಡುತ್ತಿದ್ದ ಹಾಗೆ ಪೂರ್ಣಿಮಾ ಕೂತಳು. ಅವಳಿಗೆ ತುಂಬಾ ಸುಸ್ತಾಗಿತ್ತು, ಜೊತೆಗೆ ಮೈಕೈ ಎಲ್ಲ ನೋವು. ಕಿಟಕಿ ಕಡೆ ಮುಖ ಮಾಡಿದ್ದರಿಂದ ತಣ್ಣನೆ ಗಾಳಿಗೆ ನಿದ್ದೆ ಹತ್ತಿತ್ತು. ಮನೆ ತಲುಪುತ್ತಿದ್ದ ಹಾಗೆ ಕಾರ್ ಇಳಿದು ಹೊರಟ ನೀಲ್ ಹಿಂದೆ ತಿರುಗಿ ನೋಡಿದರೆ ಪೂರ್ಣಿಮಾ ಕಾರಲ್ಲೇ ಕುಳಿತಿದ್ದಳು. ನೀಲ್ ವಾಪಸ್ ಹೋಗಿ ಅವಳ ಕಿವಿ ಹತ್ತಿರ ಬಾಗಿ ಭೂಮ್ ಎಂದು ಕೂಗಿದ ತಕ್ಷಣ ಪೂರ್ಣಿಮಾ ಬೆಚ್ಚಿ ನಿದ್ದೆಯಿಂದ ಎಚ್ಚರವಾಗಿ ಭಯದಿಂದ ನೀಲ್ ಕಡೆ ನೋಡಿದಳು. ಏನೋ ಹಗಲ್ಗನ್ಸ್ ಕಾಣ್ತಿದ್ಯಾ ಹೇಗೆ? ಮನೆ ಬಂದರೂ ಕಾರಲ್ಲೇ ಕೂತು ಎದ್ಬಾ ಎಂದು ಒರಟಾಗಿ ಹೇಳಿ ಬೇರೆ ಬೇರೆನೆ ಒಳೆ ನಡೆದು ಬಿಟ್ಟ. ಪೂರ್ಣಿಮಾ ಕಾರ್ ಇಳಿದು ನೀಲ್ ಹಿಂದೆಯೇ ಹೊರಟಳು. ಚಲಪತಿಯವರಿಗೆ ದಿನಾ ಸಂಜೆ ವಾಕ್ ಹೋಗಿ ಪಾರ್ಕಲ್ಲಿ ತಮ್ಮ ಗೆಳೆಯರ ಜೊತೆ ಸಮಯ ಕಳೆದು ಬರುವುದು ದಿನದ ಕಾಯಕ. ನೀಲ್ ಒಳಗಡೆ ಬರುತ್ತಿದ್ದ ಹಾಗೆ, ಮಂಗಳಮ್ಮ, ತಾತ ಇನ್ನೂ ವಾಕ್ ಮುಗಿಸ್ಕೊಂಡು ಬಂದಿಲ್ವಾ ಎಂದು ಕೇಳಿದಾಗ, ಇನ್ನೂ ಇಲ್ಲ ನೀಲ್, ನೀನು ಫ್ರೆಶ್ ಅಪ್ ಆಗಿ ಬಾ, ಕಾಫಿ ಕೊಡ್ತೀನಿ ಎಂದಾಗ ನೀಲ್ ತನ್ನ ರೂಮಿಗೆ ಫ್ರೆಶ್ ಅಪ್ ಆಗಲು ಹೋದ. ಪುಟಿ, ಹೇಗಿತ್ತು ಇವತ್ತಿನ ಆಫೀಸ್ ದಿನ ಎಂದು ಕೇಳಿದರೆ, ಚೆನ್ನಾಗಿತ್ತು ಮಂಗಳಮ್ಮ ಎಂದಳು. ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಕಾಫಿ ಕೊಡ್ತೀನಿ ಎಂದರು. ಮಂಗಳಮ್ಮ, ನಾನು ನಿಮ್ಮ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಎನ್ನಲು, ಸರಿ ಎಂದವರು, 1 ನಿಮಿಷ ಪುಟ್ಟಿ ಎಂದು ರೂಮ್ ಕಡೆ ಹೊರಟಿದ್ದ ಪೂರ್ಣಿಮಾನ ಕರೆದರು. ಪೂರ್ಣಿಮಾ ಹಿಂದೆ ತಿರುಗಿ ಏನು ಎನ್ನುವಂತೆ ನೋಡಿದಾಗ, ಯಾಕೆ ಸಪ್ಕಿದೆಯಾ ಪುಟ್ಟಿ, ನೀಲೇನಾದರೂ ಅನ್ನಾ ಎಂದು ಕೇಳಲು, ಇಲ್ಲ ಮಂಗಳಮ್ಮ, ಅವ್ರೇನು ಅಂದಿಲ್ಲ ಎಂದಾಗ, ಸರಿ ಹೋಗು, ಫ್ರೆಶ್ ಅಪ್ ಆಗಿ ಬಾ ಎಂದು ಕಳುಹಿಸಿದರು. ಪೂರ್ಣಿಮಾ ಮಂಗಳಮ್ಮನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಳು. ಅದೇ ಸಮಯಕ್ಕೆ ನೀಲ್ ಕೂಡ ಫ್ರೆಶ್ ಅಪ್ ಆಗಿ ಬಂದ. ಮಂಗಳಮ್ಮ ಇಬ್ಬರಿಗೂ ಕಾಫಿ ಕೊಟ್ಟರು. ಪುಟಿ, ನೀನು ಕಾಫಿ ಕುಡಿದು ರೆಸ್ಟ್ ಮಾಡು, ಅಡುಗೆ ಆದಮೇಲೆ ಕರಿತೀನಿ ಎಂದಾಗ, ಪರವಾಗಿಲ್ಲ ಮಂಗಳಮ್ಮ, ನಾನೇ ಅಡುಗೆ ಮಾಡ್ತೀನಿ ಎಂದಳು. ಬೇಡ ಪುಟಿ, ಆಫೀಸಲ್ಲೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡೋದು ಅಂದರೆ ನಿನಗೂ ಕಷ್ಟ ಆಗತ್ತೆ ಎಂದಾಗ, ಇಬ್ಬರು ಸೇರಿ ಮಾಡೋಣ ಮಂಗಳಮ್ಮ, ಬೇಗ ಆಗತ್ತೆ ಎಂದಳು. ಸರಿ ಎಂದ ಮಂಗಳಮ್ಮ ಪೂರ್ಣಿಮಾಳನ್ನು ಕರೆದುಕೊಂಡು ಅಡುಗೆ ಮನೆಗೆ ನಡೆದಳು. ಚಲಪತಿಯವರು ಆಗ ತಾನೇ ವಾಕ್ ಮುಗಿಸಿಕೊಂಡು ಬಂದಿದ್ದರು. ಬರುತ್ತಿದ್ದ ಹಾಗೆ ನೀಲ್ನ ಕೇಳಿದರು. ತಾತ ಅವ್ರ ರೂಮಲ್ಲಿದ್ದಾರೆ ಎಂದಳು ಪೂರ್ಣಿಮಾ. ರಾಯ್ರೆ, ನಿಮಗೆ ಕಾಫಿ ಕೊಡ್ಲಾ ಎಂದು ಕೇಳಿದರು ಮಂಗಳಮ್ಮ. ಬೇಡ ಮಂಗಳಮ್ಮ ಎಂದು ನೀಲ್ ರೂಮಿಗೆ ಹೊರಟರು ಅವನ ಜೊತೆ ಮಾತನಾಡಲು. ನೀಲ್ ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿ ಏನೋ ಕೆಲಸ ಮಾಡುತ್ತಿದ್ದ. ಚಲಪತಿಯವರು ಒಳಗಡೆ ಬಂದು, ನೀಲ್ ನಿನ್ನ ಜೊತೆ ಮಾತಾಡಬೇಕು ಎಂದಾಗ, ತಾತ ಬನ್ನಿ, ಏನು ಮಾತಾಡಬೇಕು ಎಂದು ಕೇಳಿದ್ದ. ನೀಲ್, ಇವತ್ತು ಪೂರ್ಣಿಮಾಗೇನು ಕೆಲಸ ಕೊಟ್ಟಿದ್ದೆ ಎಂದರು ಅವನನ್ನೇ ನೋಡುತ್ತಾ.
ನೀಲ್ ತುಸು ಗಾಬರಿಯಾಗಿ, ತಾತ ಯಾಕೆ ಹೀಗೆ ಕೇಳ್ತಿದ್ದೀರಾ ಎಂದವ. ಇವ್ರಿಗೇನಾದರೂ ಅವಳನ್ನು ವೇಟರ್ಸ್ ರೂಮಲ್ಲಿ ಕೂರಿಸಿದ್ದು ಗೊತ್ತಾಯ್ತಾ ಎಂದುಕೊಂಡವ. ಯಾಕೆ ತಾತ ಹೀಗೆ ಕೇಳ್ತಿದ್ದೀರಾ ಎಂದು ಕೇಳಲು, ಯಾಕೆ ಏನು ಅಂತ ಕೇಳೋದು ಬಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಎಂದರು ಗಂಭೀರವಾಗಿ. ತಾತ, ಅದು ಅವಳಿಗೆ ಅಕೌಂಟ್ ಸೆಕ್ಷನ್ನಲ್ಲಿ ಕೆಲಸ ಕೊಟ್ಟಿದ್ದೆ ಎಂದ. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀಲ್ ಎಂದು ಕೇಳಿದಾಗ, ನಾನು ಯಾಕೆ ಸುಳ್ಳು ಹೇಳಿ ತಾತ, ಅವಳಿಗೆ ಅಕೌಂಟ್ ಸೆಕ್ಷನ್ನಲ್ಲೇ ಕೆಲಸ ಕೊಟ್ಟಿದ್ದು ನಿಜ ಎಂದು ಹೇಳಲು, ಮತ್ತೆ ಸುಳ್ಳು ಹೇಳ್ತಿದ್ಯಾ, ಪಾಪ ಆ ಹುಡುಗಿನ ಇಡೀ ದಿನ ವೇಟರ್ಸ್ ರೂಮಲ್ಲಿ ಕೂರಿಸಿದ್ದಲ್ಲದೆ ಅವಳು ಮಧ್ಯಾಹ್ನ ಊಟಕ್ಕೂ ಸಹ ಕರ್ಕೊಂಡು ಹೋಗಿಲ್ಲ ಎಂದಾಗ ನೀಲ್ಗೆ ಶಾಕ್ ಆಯಿತು. ತಾತ, ಇದನ್ನು ಯಾರು ಹೇಳಿದ್ದು ನಿಮಗೆ, ಅವಳಾ ಎಂದು ಕೋಪದಿಂದ ತೀಕ್ಷ್ಣವಾಗಿ ಕೇಳಲು, ಅವಳು ಯಾಕೋ ಹೇಳ್ತಾಳೆ, ನಾನು ಕೇಳಿದ ನಿಜಾನ ಅಲ್ವಾ ಹೇಳು ಎಂದರೆ, ನನಗೆ ಗೊತ್ತು ಅವಳೇ ನಿಮ್ಗೆ ಹೇಳಿದಾಳೆ ಅಂತ ಎಂದು ಇನ್ನಷ್ಟು ಕೋಪಗೊಳ್ಳಲು, ಹಾಗಾದರೆ ನಾನು ಹೇಳಿದ ಸತ್ಯ ಅಂತಾಯಿತು ಎಂದರು ಛಲಪತಿಯವರು. ತಾತ, ಅದು ಅದು ನಾನು ಪೇಷನ್ಸ್ ಚೆಕ್ ಮಾಡ್ತಿದ್ದೆ ಎಂದಾಗ, ಓ ಪೇಷನ್ಸ್ ಚೆಕ್ ಮಾಡ್ತಿದ್ಯಾ, ಅದು ಮಧ್ಯಾಹ್ನ ಊಟಕ್ಕೂ ಕಳಿಸ್ದೆ. ನೋಡು ನೀನು ಅವಳನ್ನು ಹೆಂಡತಿ ಅಂತ ಒಪ್ಪದೇ ಇರಬಹುದು, ಆದರೆ ಅವಳು ಯಾವತ್ತಿದ್ರೂ ಈ ಮನೆ ಸೊಸೆ. ನೀನು ಒಪ್ಪು ಬಿಡು, ನೀನು ಇನ್ನೊಂದು ಸಾರಿ ಹೀಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನೀನು ಹೇಳ್ತಿದ್ದೀನಿ, ಆ ಪಾಪದ ಹುಡುಗಿ ಮೇಲೆ ಏನೋ ನಿಂದು ಜೋರು ಎಂದು ಕೇಳಿದರೆ, ಸಾರಿ ತಾತ, ಇನ್ನೊಂದು ಸಾರಿ ರಿಪೀಟ್ ಆಗಲ್ಲ ಎಂದು ತಲೆ ತಗ್ಗಿಸಿದ. ಸರಿ, ಅವಳಿಗೆ ನಾಳೆಯಿಂದಾನೇ ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಕೊಡು, ನಾನು ಯಾದವ್ಗೆ ಹೇಳ್ತೀನಿ ಅವಳಿಗೆ ಕೆಲಸ ಹೇಳ್ಕೊಡೋದಕ್ಕೆ ಎಂದಾಗ, ಓಕೆ ತಾತ ಎಂದ. ಆದರೆ ಮನಸ್ಸಲ್ಲೇ, ಎಲ್ಲ ಇವಳ ತಾತನಿಗೆ ನನ್ನ ಬಗ್ಗೆ ಆಗಲೇ ಚಾಡಿ ಹೇಳಿದ್ಯಾ ಎಂದು ವಿನಾಕಾರಣ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 33ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಹೈಪ್ ಆಪ್ಷನ್ ಬಂದಿದೆ, ಸೊ ದಯವಿಟ್ಟು ಯಾರ್ಯಾರಿಗೆಲ್ಲ ಯಾವ ಸಂಚಿಕೆ ಇಷ್ಟ ಆಗುತ್ತೋ ಆ ಸಂಚಿಕೆಗೆ ಹೈಪ್ ಪಾಯಿಂಟ್ಸ್ನ ನೀಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.